ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರ ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ, ಮಕ್ಕಳ ಸಾಹಿತ್ಯ ಕೃತಿಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ, ರಾಷ್ಟ್ರ ಪ್ರೇಮಿಗಳ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತಹ ವೀರ ಯೋಧರ ಜೀವನ ಚರಿತ್ರೆ ಕೃತಿಗಳನ್ನ ಪರಿಚಯ ಮಾಡ್ತಾ ಇದ್ದೀನಿ. ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಹಾಗೂ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಇವತ್ತಿನ ದಿನ ಕೆ ಶಿವಶಂಕರ್ ಅವರು ಬರೆದಿರುವಂತ ಖುದಿರಾಮ್ ಬೋಸ್ ಅವರ ಜೀವನ ಚರಿತ್ರೆಯನ್ನ ಪರಿಚಯಿಸುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ದಿನಾಂಕ 26 ಆಗಸ್ಟ್ 2026 ಬುಧವಾರದಂದು 161ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ನಿಮಗಾಗಿ ಮಾಡಲಿದ್ದೇನೆ. ಕೆ ಶಿವಶಂಕರ್ ಅವರು ಬರೆದಿರುವಂತಹ ರಾಷ್ಟ್ರೋತ್ಥಾನ ಬೆಂಗಳೂರು ಅವರು ಕೃತಿಯನ್ನ ಪ್ರಕಟಿಸಿದ್ದಾರೆ. 1974ರಲ್ಲಿ ಮೊದಲನೇ ಮುದ್ರಣ, 2020ರಲ್ಲಿ ಮರುಮುದ್ರಣವನ್ನು ಕಂಡಿರುವಂತಹ ಈ ಕೃತಿ 48 ಪುಟಗಳನ್ನು ಒಳಗೊಂಡಿದ್ದು 15 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಮಕ್ಕಳಿಗಾಗಿನೇ ರಚಿತವಾಗಿರುವಂತಹ ಪುಟ್ಟ ಕೃತಿ ಇದಾಗಿದೆ. ಕೆ ಶಿವಶಂಕರ್ ಅವರು ಖುದಿರಾಮ್ ಬೋಸ್ ಅವರ ಸಂಕ್ಷಿಪ್ತವಾಗಿ ಅವರ ಜೀವನ ಚರಿತ್ರೆಯನ್ನ ಹಿಡಿದಿಡುವಂತ ಕೆಲಸವನ್ನ ಮಾಡಿದ್ದಾರೆ. ಚಿಕ್ಕಂದಿನಿಂದಲೇ ಒಂದು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರನ್ನ ಭಾರತದಿಂದ ಹೊರದೋಡಿಸಬೇಕು, ಹೊರದಬ್ಬಬೇಕನ್ನುವಂತಹ ತುಡಿತವನ್ನೊಳಗೊಂಡಿರುವಂತಹ ಖುದಿರಾಮ್ ಬೋಸ್ರವರ ಕುರಿತಾಗಿರುವಂತಹ ಜೀವನ ಚರಿತ್ರೆ ಅದ್ಭುತವಾಗಿದೆ. ಕರಪತ್ರಗಳನ್ನು ಹಂಚುವ ಮೂಲಕ ಮಕ್ಕಳ ಒಂದು ಅವತ್ತಿನ ದಿನಗಳಲ್ಲಿ ಇದ್ದಂತ ಸ್ಥಿತಿ ಯಾವ ರೀತಿ ಇತ್ತು, ಬ್ರಿಟಿಷರ ದೌರ್ಜನ್ಯವನ್ನ ಹಿಡಿದಿಡುವಂತಹ ಓದುಗರಿಗೆ ಕಟ್ಟಿಕೊಡುವಂತ ಕೆಲಸವನ್ನ ಲೇಖಕರು ಇಲ್ಲಿ ಮಾಡಿದ್ದಾರೆ. ಖುದಿರಾಮ್ ಬೋಸ್ ಅವರು 1889ನೇ ಇಸ್ವಿ ಡಿಸೆಂಬರ್ 3ನೇ ತಾರೀಕು ಮೆದಿನಿಪುರ ಜಿಲ್ಲೆಯ ಭೂವೈನಿ ಗ್ರಾಮದಲ್ಲಿ ಜನ್ಮ ತಾಳ್ತಾರೆ. ತಂದೆ ತ್ರೈಲೋಕ್ಯನಾಥ್ ಬಸು ಹಾಗೂ ತಾಯಿ ನಾಡಜೋಳ ತ್ರೈಲೋಕ್ಯನಾಥ್ ಬಸು ಅವರು, ತಾಯಿ ಲಕ್ಷ್ಮೀ ಪ್ರಿಯ. ಇವರು ನಾಡಜೋಳ ರಾಜರ ಊರಿನ ತಹಸೀಲ್ದಾರ್ ಆಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಹಾಗೂ ಇವರಿಗೆ ಮುಂದೆ ಅವರು ಕೆಲವೇ ವರ್ಷಗಳಲ್ಲಿ ಅವರ ತಂದೆ ತಾಯಿ ನಿಧನ ಆದ ನಂತರ ಇವರು ಅಕ್ಕನ ಮನೆಯಲ್ಲಿ ಹಾಗೂ ಅಕ್ಕ ಮತ್ತು ಭಾವನ ಆಶ್ರಯದಲ್ಲಿ ಇವರು ತಮ್ಮ ಜೀವನವನ್ನು ಸಾಗಿಸ್ತಾರೆ. ಇವರಿಗೆ ವಿದ್ಯೆಯಲ್ಲಿ ಅಷ್ಟು ಆಸಕ್ತಿ ಇರುವುದಿಲ್ಲ. ಕಾರಣ, ಅವರು ಪಾಠಗಳನ್ನ ಓದುವುದರಲ್ಲಿ ಚುರುಕಾಗಿರುವಂತ ವಿದ್ಯಾರ್ಥಿ. ಅವರಿಗೆ ಇದ್ದಂತ ಅವರ ಜ್ಞಾನ ಸಾಮರ್ಥ್ಯ ಕೇಳುವಂತಹ ಪಾಠ ಬೋಧನೆಗಳು ಶಾಲೆಯಲ್ಲಿ ಇಲ್ಲದ ಕಾರಣದಿಂದ ಅವರು ಶಾಲೆಯಿಂದ ವಿಮುಖರಾಗ್ತಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಜೊತೆ ಸೇರಿ ಕ್ರಾಂತಿಕಾರಿಗಳ ಒಂದು ಚಟುವಟಿಕೆಗಳಲ್ಲಿ ತಮ್ಮನ್ನ ತಾವು ಅರ್ಪಿಸಿಕೊಳ್ಳುತ್ತಾರೆ. ಹಾಗೆ ಅವರು ದಾಸ್ಯಕ್ಕೆ ಮಿಗಿಲಾದ ರೋಗವಿಲ್ಲ ಅನ್ನುವಂಥದ್ದು. ಬ್ರಿಟಿಷರ ದಾಸ್ಯಕ್ಕೆ ಒಳಪಟ್ಟು ಬ್ರಿಟಿಷರ ದಾಸ್ಯಕ್ಕೆ ಒಳಗಾಗಿ ಅವರು ಕೊಡುವಂತಹ ಕಡಿಮೆ ಹಣವನ್ನ ಹಾಗೂ ಅವರು ಕೊಡುವಂತಹ ಆಮಿಷಕ್ಕೆ ಒಳಗಾಗಿ ಭಾರತೀಯರ ವಿರುದ್ಧನೇ ಪಿತೂರಿ ಮಾಡುತ್ತಿರುವಂತಹ ಜನರ ಬಗ್ಗೆ ಅವರಿಗೆ ಖೇದವಿರುತ್ತೆ. ಹಾಗೂ ಇವರು ಇಂತಹ ರೋಗ, ದಾಸ್ಯದ ರೋಗ, ಈ ರೋಗವನ್ನ ಯಾರಿಂದಲೂ ಸಹ ಬಗೆಹರಿಸಕ್ ಸಾಧ್ಯವಿಲ್ಲ, ಪರಿಹಾರ ಇಲ್ಲ, ಅದು ಭಾರತದ ಸ್ವಾತಂತ್ರ್ಯದ ಮೂಲಕ ಮಾತ್ರ ಇದು ಸಾಧ್ಯ ಅನ್ನುವಂತ ಆಶಯವನ್ನ ಅವರು ಹೊಂದಿರುತ್ತಾರೆ. ಹಾಗೆ ಖುದಿರಾಮ್ ಅವರು ಒಂದೇ ಮಾತರಂ ಚಳುವಳಿಯಲ್ಲಿ ಭಾಗವಹಿಸ್ತಾರೆ. ಹಾಗೆ 1838ರಲ್ಲಿ ಬಂಗಾಳದ ಕಂಠಲ್ಪಾಡ ಗ್ರಾಮದಲ್ಲಿ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಅವರು ಜನಿಸ್ತಾರೆ. ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರ ಕಾಲದ ಖುದಿರಾಮ್ ಅವರ ಊರು ಮೆದಿನಾಪುರದ ಸರ್ಕಾರಿ ಅಧಿಕಾರಿ ಆಗಿರುತ್ತಾರೆ. ನಮ್ಮ ದೇಶವನ್ನು ಇಂಗ್ಲಿಷರ ಕೈಯಿಂದ ಬಿಡಿಸಲು ಓಡಾಡಿದಂತಹ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಬಿಹಾರದ ಕುವರ್ ಸಿಂಗ್, ದಿಲ್ಲಿಯ ಬಾದ್ಶಾ ಬಹದ್ದೂರ್ ಸಹ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಅವರ ಎಲ್ಲ ಒಂದು ವಿಷಯಗಳು ಖುದಿರಾಮ್ ಬೋಸರವರಿಗೆ ಪ್ರೇರಣೆಯನ್ನ ಕೊಡುತ್ತೆ. ನಾವು ಸಹ ಶಸ್ತ್ರಾಸ್ತ್ರಗಳನ್ನ ಸಂಗ್ರಹಿಸಬೇಕು, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕು, ಆ ಮೂಲಕ ನಾವು ಸ್ವಾತಂತ್ರ್ಯವನ್ನ ಗಳಿಸಿಕೊಳ್ಬೇಕು ಅಂತ ಆಶಯದೊಂದಿಗೆ ದೇಶಭಕ್ತಿಯ ಗೀತೆಯನ್ನ ಬಡಿದೆಬ್ಬಿಸಿದಂತ ಮಂತ್ರ ಆನಂದ ಮಠ ಅವರ ಕಾದಂಬರಿಯನ್ನ ಓದುವ ಮೂಲಕ, ಒಂದೇ ಮಾತರಂ ಹಾಡುವ ಮೂಲಕ, ಒಂದೇ ಮಾತರಂ ಗೀತೆಯನ್ನ ಪ್ರಚಲಿತಪಡಿಸುವ ಮೂಲಕ, ಪ್ರಸಿದ್ಧಿ ತರುವ ಮೂಲಕ ಆ ಚಳುವಳಿಯಲ್ಲಿ ಭಾಗವಹಿಸ್ತಾರೆ. ಹಾಗೆ ಅವರ ಜೊತೆಗೆ ಅರವಿಂದ್ ಘೋಷ್, ಬ್ರಹ್ಮಣ ಬಾಂಧವ್ ಉಪಾಧ್ಯಾಯ, ಬಿಪಿನ್ ಚಂದ್ರಪಾಲ್ ಮೊದಲಾದ ಮಹಾನ್ ಹೋರಾಟಗಾರರು, ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಅವರ
ಜೊತೆಗೆ ಅವರ ಆದರ್ಶಗಳ ಜೊತೆಗೆ ಇವರು ಒಂದೇ ಮಾತರಂ ಚಳವಳಿಯಲ್ಲಿ ಭಾಗವಹಿಸ್ತಾರೆ. ಹಾಗೆ ಬ್ರಿಟಿಷರು ಬಂಗಾಳ ವಿಭಜನೆಯನ್ನ ಮಾಡ್ತಾರೆ. ಹಿಂದೂ ಮುಸ್ಲಿಮರ ನಡುವೆ ಜಗಳವನ್ನ ತಂದಿಟ್ಟು ಆ ಮೂಲಕ ಸ್ವಾತಂತ್ರ್ಯ ಹೋರಾಟದಿಂದ ಇವರು ವಿಮುಖ ಆಗ್ಬೇಕು ಅನ್ನುವಂತಹ ಕೋಮು ದಳ್ಳೂರಿಯನ್ನ ಹಚ್ಚುತ್ತಾರೆ ಬ್ರಿಟಿಷರು. ಅದರ ವಿರುದ್ಧವಾಗಿನೂ ಸಹ ಇವರು ಹೋರಾಟವನ್ನ ಮಾಡ್ತಾರೆ. ಯಾಕಂದ್ರೆ ಬಂಗಾಳ ವಿಭಜನೆಯ ಸಮಯದಲ್ಲಿ ಅವರು ಎಲ್ಲರ ಸ್ವಾತಂತ್ರ್ಯ ಹೋರಾಟದ ಗಮನ ವಿಭಜನೆ ಆದ್ರೆ ಗಮನ ಕಡೆ ಅದಕ್ಕೆ ಹೋದ್ರೆ ಹೋರಾಟದಿಂದ ಅವ್ರು ವಿಮುಖ ಆಗ್ತಾರೆ ಅನ್ನುವಂತ ಭಾವನೆ ಬ್ರಿಟಿಷರಿಗಿರುತ್ತೆ. ಆದರೆ ಅವರ ಬ್ರಿಟಿಷರ ಒಂದು ಉದ್ದೇಶವನ್ನ ಹುಸಿ ಮಾಡಿ ಸ್ವಾತಂತ್ರ್ಯ ಹೋರಾಟದ ಒಂದು ಕ್ರಾಂತಿ ದೀಕ್ಷೆಯನ್ನ ಯುವಕರು ತೊಡ್ತಾರೆ. ಹಾಗೆ ಒಂದೇ ಮಾತರಂ ಘೋಷೆಯನ್ನ ಮಾಡ್ತಾ ಹಾಗೆ ಗದರ್ ಪತ್ರಿಕೆಯನ್ನ ಪ್ರಾರಂಭ ಮಾಡಿ ಶಸ್ತ್ರಾಸ್ತ್ರಗಳ ಮೂಲಕನೇ ಇವರನ್ನ ಬ್ರಿಟಿಷರನ್ನ ಹೊಡೆದೋಡ್ಬೇಕನ್ನುವಂತ ಕಾರಣದಿಂದ ಅಂದಿನ ದಿನಗಳಲ್ಲಿ ಕ್ರಾಂತಿಕಾರಿಗಳು ಮೂಲ ಮಂತ್ರ ಶಸ್ತ್ರಾಸ್ತ್ರಗಳ ಮೂಲಕನೇ ಬ್ರಿಟಿಷರನ್ನ ಭಾರತದಿಂದ ಹೊಡೆದೋಡಿಸ್ಬೇಕು ಅನ್ನುವಂತ ಕಾರಣಕ್ಕೆ ಅವರು ಕ್ರಾಂತಿಕಾರಿಗಳು ತಂಡವನ್ನ ಕಟ್ತಾರೆ. ಒಂದೇ ಮಾತರಂ ಪತ್ರಿಕೆ ಬಂಗಾಳದಲ್ಲಿ ಆಗ ಜನಪ್ರಿಯವಾಗಿರುತ್ತೆ. ಮಹಾನ್ ದೇಶಭಕ್ತ ಬಿಪಿನ್ ಚಂದ್ರಪಾಲ್ ಅವರು ಈ ಪತ್ರಿಕೆಯನ್ನು ಪ್ರಾರಂಭಿಸಿ ಮಹರ್ಷಿ ಅರವಿಂದ್ ಘೋಷ್ ಅವರು ಸಂಪಾದಕರಾಗಿರ್ತಾರೆ. ಉಗ್ರ ದೇಶಭಕ್ತಿಗಳಿಂದ ಕೂಡಿದಂತ ಲೇಖನಗಳನ್ನ ಓದುವುದಕ್ಕಾಗಿನೇ ದೇಶಭಕ್ತರು ಕಾಯ್ತಾ ಇದ್ರು. ಅಂತಹ ದೇಶಭಕ್ತರ ಸಾಲಿನಲ್ಲಿ ಖುದಿರಾಮ್ ಅವರು ಇರ್ತಾರೆ. ಹಾಗೆ 1907 ಆಗಸ್ಟ್ 26ರಂದು ಮೊಕದ್ದಮೆ ನಡೀತಿರುವಂತ ಸಂದರ್ಭದಲ್ಲಿ ಒಂದೇ ಮಾತರಂ ಘೋಷಣೆಯನ್ನ ಕೂಗಿದಾಗ ಒಂದೇ ಮಾತರಂ ಘೋಷಣೆಯನ್ನ ಕೂಗಿದ್ರೆ ಸಾಕು, ಬ್ರಿಟಿಷರು ಯಾರು ಸ್ವಾತಂತ್ರ್ಯ ಹೋರಾಟಗಾರರು ಕೂಗ್ತಾರೋ ಅವರಿಗೆ ದಂಡಿಸುವಂತದ್ದು, ಹೊಡೆಯುವಂತದ್ದು ಮಾಡ್ತಾರೆ. ಅದರ ವಿರುದ್ಧವಾಗಿ ಅವಾಗ ಒಬ್ಬ ನ್ಯಾಯಾಧೀಶ ಇರ್ತಾನೆ, ಕಿಂಗ್ಸ್ಫರ್ಡ್ ಅಂತ. ಅವನು ಇಂತಹ ಸ್ವಾತಂತ್ರ್ಯ ಹೋರಾಟಗಾರರ ವಿರುದ್ಧನೇ ನ್ಯಾಯವನ್ನ ಕೊಡ್ತಾ ಇರ್ತಾನೆ. ಅವರು ಭಾರತದ ಒಂದು ಹೋರಾಟದಲ್ಲಿ ಭಾರತೀಯರು ಯಾರಾದರೂ ಸೆರೆ ಸಿಕ್ಕರೆ ಅವರಿಗೆ ಗಲ್ಲು ಶಿಕ್ಷೆನೆ ಕೊಡ್ತಾ ಇರ್ತಾರೆ. ಕೇವಲ 1 ತಿಂಗಳು 2 ತಿಂಗಳು ವಿಚಾರಣೆ ನೆಪವನ್ನ ಮಾಡಿಕೊಂಡು ಅವರಿಗೆ ಅಂತಿಮವಾಗಿ ಗಲ್ಲು ಶಿಕ್ಷೆನೇ ಕೊಡ್ತಿರ್ತಾರೆ. ಆಮೇಲೆ ಅವರಿಗೆ ಬಹಳಷ್ಟು ದೌರ್ಜನ್ಯನ ಮಾಡುವಂತ ನ್ಯಾಯವಾದಿಗಳಲ್ಲಿ ಕಿಂಗ್ಸ್ಫರ್ಡ್ ಕೂಡ ಒಬ್ಬನೇ ಆಗಿರ್ತಾನೆ. ಅವನು 15 ಚಡಿಯೇಟುಗಳನ್ನ ಕೊಡ್ತಾನೆ ಸುಶೀಲನಿಗೆ. ಆಗ ಇದರ ಕುರಿತಾಗಿ ಹಾಗೂ ಅವನು ಕಿಂಗ್ಸ್ಫರ್ಡ್ನ ಒಂದು ಬುದ್ಧಿ ಕಲಿಸ್ಬೇಕು, ಎಷ್ಟು ಕ್ರೂರಿಯದನ ಭಾರತೀಯ ಸೈನಿಕರಿಗೆ, ಭಾರತೀಯ ಹೋರಾಟಗಾರರಿಗೆ ಎಷ್ಟು ಕಿರಿಕಿರಿಯನ್ನು ಕೊಡ್ತಾನ ಅಂತೇಳಿ ಅವನ್ನ ಕೊಲ್ಲಬೇಕನ್ನುವಂತ ಒಂದು ತಯಾರಿಯನ್ನ ಇವರೆಲ್ಲರೂ ಮಾಡ್ತಾರೆ. ಹಾಗೆ ಜುಗಂತರ್ ಅನ್ನುವಂತ ಗುಂಪನ್ನ ಕಟ್ಟಿಕೊಂಡು ಅದನ್ನು ಕೊಲ್ಲುವಕ್ಕೆ ಇವರು ಅರವಿಂದ್ ಘೋಷ್, ಶುಬೋಧ್ ಮಲ್ಲಿಕ್, ಚಾರುದತ್ತ ಮೊದಲಾದವರು ನಿರ್ಧಾರ ಮಾಡ್ತಾರೆ. ಆದ್ರೆ ಇದನ್ನ ಮಾಡೋದಕ್ಕೆ ಯಾರು ಮುಂದೆ ಬರೋದಿಲ್ಲ ಅಷ್ಟು. ಆಗ ಖುದಿರಾಮ್ ಬೋಸ್ ಅವರು ಬರ್ತಾರೆ. ಗುರುದೇವ, ವರದಾನವೇನೆಂದು ತಿಳಿವೆ, ನನ್ನ ತಂದೆ ತಾಯಿ ಎಲ್ಲವೂ ಭಾರತ ಮಾತೆ, ಆಕೆಯ ಸೇವೆಗಾಗಿ ನಾನು ಸಾಯಲು ಸಿದ್ಧ ಅಂತೇಳಿ ಆತ ಮುಂದೆ ಬರ್ತಾನೆ. ಪ್ಲಾನ್ ಮಾಡ್ತಾರೆ ಕಿಂಗ್ಸ್ಫರ್ಡ್ ಅನ್ನ ಕೊಲ್ಲಬೇಕು ಅಂತೇಳಿ. ಆದ್ರೆ ಅವತ್ತು 1908 ಏಪ್ರಿಲ್ 30 ರಾತ್ರಿ ಖುದಿರಾಮ್ ಮತ್ತು ಪ್ರಫುಲ್ ಇಬ್ಬರು ಸಹ ಮುಜರಾಫರ್ಪುರದ ಯುರೋಪಿಯನ್ ಕ್ಲಬ್ಬಿನ ಸಮೀಪ ಹೋಗ್ತಾರೆ. ರಿವಾಲ್ವರ್, ಬಾಂಬು ಎಲ್ಲವನ್ನು ಸಿದ್ಧಪಡಿಸಿಕೊಂಡು ಕುದುರೆ ಗಾಡಿ ಹೋಗುತ್ತೆ ಕಿಂಗ್ಸ್ಫರ್ಡ್ ಬಂಗಲೆಯಿಂದ. ಅವಾಗ ಒಂದು ಬಾಂಬನ್ನ ಹಾಕ್ತಾರೆ. ಆ ಬಾಂಬ್ ಎಸೆದ ಕೂಡಲೇ ಅವರು ಓಡಿ ಹೋಗ್ತಾರೆ. ಆದ್ರೆ ಎಸೆದಂತ ಬಾಂಬಿನಿಂದ ಅಲ್ಲಿ ಸಾಯ್ತಾರೆ. ಆದ್ರೆ ಆ ಗಾಡಿಯಲ್ಲಿ ಕಿಂಗ್ಸ್ಫರ್ಡ್ ಇರೋದಿಲ್ಲ. ಹಾಗಾಗಿ ಅಲ್ಲಿ ಬೇರೆಯವರು ಅವನ್ನ ಮಾತಾಡ್ಸಕ್ ಬಂದಿರುವಂತ ವಕೀಲ ಕೆನಡಿ, ಅವನ ಪತ್ನಿ, ಪುತ್ರಿ ಹಾಗೂ ಇನ್ನೊಬ್ಬ ಸೇವಕಿ ಇವರು ಸಾಯ್ತಾರೆ. ಆದ್ರೆ ಅವನು ಕಿಂಗ್ಸ್ಫರ್ಡ್ ಸಾಯೋದಿಲ್ಲ. ಆ ಬ್ರಿಟಿಷ್ ವಿರುದ್ಧ ಬಾಂಬ್ ಹಾಕಿ ಖುದಿರಾಮ್ ಪ್ರಫುಲ್ ಇಬ್ರು ಒಂದೊಂದು ದಿಕ್ಕಿಗೆ ಹೋಗ್ತಾರೆ. ಹೋದ ನಂತರ ಅವನಿಗೆ ಒಂದು ಬಹಳಷ್ಟು ರೈಲಿನ ಟ್ರ್ಯಾಕ್ ಮೇಲೆ ಓಡೋಗಿರ್ತಾನೆ. ಖುದಿರಾಮ್ ಅವಾಗ ಕುಡಿಯಕ್ ನೀರು ಕೊಡ್ತಾನೆ. ಆವಾಗ ಖುದಿರಾಮ್ಗೆ ಪತ್ರಿಕೆಯಲ್ಲಿ ಇಷ್ಟು ಜನರ ಬಾಯಲ್ಲಿ ಮಾತಾಡ್ತಿರ್ತಾರೆ. ಅವಾಗ ಸತ್ತೋಗ್ಯಾರ ಅಂತಂದಾಗ ಅವನು ಆಶ್ಚರ್ಯದಿಂದ ಕೇಳ್ತಾರೆ, ಕೆನಡಿ ಸತ್ತೋಗ್ಯಾನ, ಹಾಗೆ ಕಿಂಗ್ಸ್ಫರ್ಡ್ ಸತ್ತೋಗಿಲ್ಲ ಅಂತ ಕೇಳ್ತಾನೆ. ಈಗ ಅವನಿಗೆ ಚಹಾ ಮಾರುವಂತವನಿಗೆ ಒಂದು ವಿಷಯ ಗೊತ್ತಾಗುತ್ತೆ, ಇವಂದೇ ಏನೋ ಕೈವಾಡಿದೆ ಅಂತ. ಎಂತಹ ದೇಶ ಭ್ರಷ್ಟ ಇರ್ತಾನೆ ಚಹಾ ಮಾರೋನು ಅಂದ್ರೆ, ಪೊಲೀಸರಿಗೆ ಅವನು ಕುಳಿತಿರುವಂತ ವಿಷಯವನ್ನ ಗುಪ್ತವಾಗಿ ತಿಳಿಸಿ ಪೊಲೀಸರಿಗೆ ಹಿಡಿದು ಕೊಡುವಂತ ಕೆಲಸ ಮಾಡ್ತಾನೆ. ಕೇವಲ ಬಹುಮಾನದ ರೂಪದಲ್ಲಿರುವಂತ ಹಣವನ್ನ ಪಡೆಯುವುದಕ್ಕಾಗಿ
ಅಂತಹ ಕೆಲಸವನ್ನ, ಹೀನ ಕೃತ್ಯವನ್ನ ಅವನು ಮಾಡ್ತಾನೆ. ಅಂದಿನ ದಿನಗಳಲ್ಲಿಯೂ ಸಹ ಸ್ವಾತಂತ್ರ್ಯ ಹೋರಾಟಗಾರರ ಪರವಾಗಿ ಎಷ್ಟು ಜನ ಇದ್ರು, ಅವರ ವಿರುದ್ಧ ಸಂಚು ಮಾಡುವಂತಹ ಭಾರತೀಯರು ಸಹ ಇದ್ದರು. ಆ ಹೋಟೆಲ್ನವನು ಒಂದು ಗ್ಲಾಸ್ ನೀರನ್ನು ಕೊಟ್ಟು ಅವನಿಗೆ ಸಮಾಧಾನದಿಂದ ಕುಳಿತುಕೊಳ್ಳಲು ಹೇಳ್ತಾನೆ. ಅವನು ಒಂದು ಗ್ಲಾಸ್ ನೀರು ಕುಡಿಯೋದ್ರೊಳಗೆ ಪೊಲೀಸರು ಬಂದು ಅವನನ್ನ ಬಂಧಿಸ್ತಾರೆ. ನಂತರ ವಿಚಾರಣೆ ಪದದಲ್ಲಿ ಅವನಿಗೆ ಗಲ್ಲುಗಂಬ ಶಿಕ್ಷೆಯನ್ನ ಗುರಿಪಡಿಸ್ತಾರೆ. ಆ ಕಡೆ ಪ್ರಫುಲ್ಲು ಸಹ ಓಡಿ ಹೋಗ್ತಾನೆ. ಆದರೆ ಬ್ರಿಟಿಷರ ಕೈಯಲ್ಲಿ ಅವನು ಸಾಯಕ್ಕೆ ಇಷ್ಟಪಡದೆ ತನ್ನಲ್ಲಿದ್ದಂತ ಗನ್ನನ್ನ ತಾನೇ ಗುಂಡು ಹಾರಿಸಿಕೊಂಡು ತಾನು ಸಾಯ್ತಾನೆ, ವೀರ ಸ್ವರ್ಗವನ್ನ ಸೇರ್ತಾನೆ. ಈ ಕಡೆ ವಿಚಾರಣೆ ನೆಪವನ್ನ ಹೇಳಿ, ವಿಚಾರಣೆ ಅನ್ನೋದು ಕೇವಲ ನಾಟಕ. 2 ತಿಂಗಳ ಕಾಲ ವಿಚಾರಣೆಯನ್ನ ಮಾಡಿ ಕೊನೆಗೆ 1908 ಆಗಸ್ಟ್ 19ರಂದು ಇವರಿಗೆ ಮರಣದಂಡನೆ ಶಿಕ್ಷೆಯನ್ನ ಕೊಡ್ತಾರೆ. ಅವತ್ತಿನ ದಿನ ಖುದಿರಾಮ್ ಅವರು ಕಂಬದ ಹೋಗಿ ಖುಷಿಯಿಂದ ನೇಣಿಗೇರ್ತಾನೆ. ಆದರೆ ಇದರಿಂದ ಕಿಂಗ್ಸ್ಫರ್ಡ್ಗೆ ಎಷ್ಟು ಭಯ ಇರುತ್ತೆ ಅಂದ್ರೆ, ಮುಂದೆ ಕ್ರಾಂತಿಕಾರಿಗಳನ್ನ ಕೊಲ್ಲಬಹುದು ಅನ್ನುವಂತ ಭಯದಿಂದ ನ್ಯಾಯವಾದಿ ಕೆಲಸಕ್ಕೆ ರಾಜೀನಾಮೆಯನ್ನ ಕೊಟ್ಟು ಕಿಂಗ್ಸ್ಫರ್ಡ್ ಸಾವಿಗೆ ಎದುರಿಕೊಂಡು ಹೋಗ್ತಾನೆ. ಅದೇ ಭಯದಲ್ಲಿ ಮುಂದೆ ಅವನು ಸಾಯ್ತಾನೆ. ಆ ರೀತಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಕನಸಲ್ಲೂ ಕಾಡಿದಂತ ವೀರ ಯೋಧ, ವೀರ ಸ್ವಾತಂತ್ರ್ಯ ಖುದಿರಾಮ್ ಬೋಸ್ ಅವರು ಇಂತಹ ಸಾಹಿತ್ಯ ಕೃತಿಗಳನ್ನ ಓದುವ ಮೂಲಕ ಮಕ್ಕಳಲ್ಲಿ ರಾಷ್ಟ್ರ ಪ್ರೇಮ ಹಾಗೂ ದೇಶಭಕ್ತಿ ಬೆಳೆಯೋದಕ್ಕೆ ಕಾರಣ ಆಗುತ್ತೆ. ಹಾಗೂ ಸ್ವಾತಂತ್ರ್ಯಕ್ಕಾಗಿ ಮಡಿದಂತ ವೀರ ಯೋಧರ ಬಗ್ಗೆ ತಿಳಿದುಕೊಳ್ಳುವುದು ಸಹ ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ. ಹಾಗಾಗಿ ಇಂಥ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನ ತಿಳಿದುಕೊಳ್ಳುವ ಮೂಲಕ ಇಂಥ ಸಾಹಿತ್ಯ ಕೃತಿಯನ್ನ ಹುಟ್ಟುಹಬ್ಬ, ಶಾಲಾ ವಾರ್ಷಿಕೋತ್ಸವ ಮುಂತಾದ ವಿಶೇಷ ಸಂದರ್ಭದಲ್ಲಿ ಇಂಥ ಸಾಹಿತ್ಯ ಕೃತಿಗಳನ್ನ ಮಕ್ಕಳಿಗೆ ಕೊಟ್ರೆ ಅದರಿಂದ ಅವರು ಸ್ವಾತಂತ್ರ್ಯದ ಬಗ್ಗೆ ವಿಶೇಷ ಆಸಕ್ತಿಯನ್ನ ಹೊಂದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇಂಥ ಸಾಹಿತ್ಯ ಕೃತಿಯನ್ನ ಇವತ್ತಿನ ದಿನ ಪರಿಚಯ ಮಾಡಿದ್ದೇನೆ. 161ನೇ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಇಂದಿನ ಸಾಹಿತ್ಯ ಕೃತಿಯ ಸರಣಿಯನ್ನ ಮುಗಿಸ್ತಾ ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.